ಗೆಳೆಯ ಎದ್ದೇಳು, ಸಮಯ ಓಡುತ್ತಿದೆ, ಇನ್ನು ಎಲ್ಲಿಯವರೆಗೂ ರೆಸ್ಟ್ ಮಾಡುವೆ? ಅವಕಾಶಗಳು ನಿನ್ನ ಕೈ ತಪ್ಪಿ ಹೋಗಲು ಬಿಡಬೇಡ. ನೀನು ಏನು ಮಾಡ್ತಾ ಇದ್ದೀಯಾ? ಫೋನ್ ಹಿಡಿದು ರೀಲ್ಸ್ ನೋಡ್ತಾ ನಗುತ್ತಾ ಸಮಯ ಕಳೆದು ನಿದ್ದೆ ಬಂದಾಗ ಮತ್ತೆ ನಿದ್ರೆ ಮಾಡ್ತಾ ಇದ್ದೀಯಾ? ನಿನ್ನ ಸೋಮಾರಿತನವೇ ನಿನ್ನನ್ನ ಹಾಳು ಮಾಡ್ತಾ ಇದೆ. ಸೋಮಾರಿತನವೇ ನಾಳೆ ಮಾಡಿದರಾಯಿತು, ಆಮೇಲೆ ಆ ಕೆಲಸ ಮಾಡೋಣ ಎಂದು ಸಮಯ ಮುಂದೆ ಹಾಕುವಂತೆ ಮಾಡುತ್ತಿದೆ. ಗೆಳೆಯ ನೆನಪಿಡು, ನೀನು ಇನ್ನು ಏನನ್ನು ಸಾಧಿಸಿಲ್ಲ, ಆದರೆ ಸಮಯ ಕಳೆಯುತ್ತಿದೆ. ಸೋಮಾರಿತನ ನಿನ್ನ ಕನಸನ್ನ ಕೊಲ್ಲುತ್ತದೆ, ನಿನ್ನ ಶಕ್ತಿಯನ್ನ ಹೀನಗೊಳಿಸುತ್ತದೆ, ಆತ್ಮವಿಶ್ವಾಸವನ್ನ ಕುಂಠಿತಗೊಳಿಸುತ್ತದೆ, ನಿನ್ನ ಗುರಿ ಕನಸನ್ನ ಬದಿಗೊತ್ತುವಂತೆ ಮಾಡುತ್ತದೆ. ಈಗ ಹೇಳುತ್ತೇನೆ ಕೇಳು, ಸೋಮಾರಿತನದಿಂದ ಏನು ದೊರಕುವುದು ಎಂದರೆ ಇತರರ ಮೇಲಿನ ಅಸೂಯೆ, ಹಿಂಜರಿತವಾದ ವ್ಯಕ್ತಿತ್ವ ಹಾಗೂ ಕಡೆಯಲ್ಲಿ ಪಶ್ಚಾತ್ತಾಪ. ಸೋಮಾರಿತನದ ಆರಂಭ ಎಲ್ಲಿ ಆಗುತ್ತದೆ ಅಂದ್ರೆ ಆ ಕೆಲಸ ನಾಳೆ ಮಾಡ್ತೀನಿ, ನಾಳೆ ಓದ್ತೀನಿ ಬಿಡು ಅಂತ ಹೇಳುವಾಗ, ಇವತ್ತು ಜಾಸ್ತಿ ತಲೆನೋವು ಅಂತ ಕೆಲಸವನ್ನ ಕೈ ಬಿಡುವಾಗ, ಎಷ್ಟು ಓದಿದ್ರು ಅಷ್ಟೇ ಅಂತ ಪುಸ್ತಕಗಳನ್ನ ಬದಿಗೊತ್ತುವಾಗ ಅಲ್ಲಿಯೇ ಸೋಮಾರಿತನ ಹುಟ್ಟುತ್ತದೆ. ಅದಕ್ಕೆ ಪ್ರತಿಯೊಂದು ದಿನದ ಪ್ರಾರಂಭದಲ್ಲಿ ಗೆಳೆಯ ನೀನು ನಿನ್ನ ಮನಸ್ಸಿಗೆ ಹೇಳಬೇಕು, ನಾನು ಸೋಮಾರಿತನವನ್ನ ಅಳವಡಿಸಿಕೊಳ್ಳುವುದಿಲ್ಲ, ನಾನು ಸೋಮಾರಿಯಾಗಿ ಬದುಕಲು ಹುಟ್ಟಿದವ ಅಲ್ಲ ಎಂದು. ಸೋಮಾರಿತನ ನಿನ್ನಿಂದ ಏನನ್ನ ಕಿತ್ತುಕೊಳ್ಳುತ್ತದೆ ಅಂದ್ರೆ ಅದು ಅವಕಾಶಗಳನ್ನ, ನಿನ್ನ ಮುಂದೆ ಬರುವ ಅವಕಾಶಗಳನ್ನ ಸದುಪಯೋಗ ಮಾಡಲಾಗಲ್ಲ. ಒಮ್ಮೆ ನೀನು ನಿನ್ನ ಸಮಯದ ಮೇಲೆ ಹಿಡಿತ ಕಳೆದುಕೊಂಡರೆ ನಿನ್ನ ಸಾಮರ್ಥ್ಯದ ಮೇಲೆ ನೀನೇ ನಂಬಿಕೆ ಕಳೆದುಕೊಳ್ಳುತ್ತೀಯ. ಸೋಮಾರಿತನದಿಂದ ಮಾಡಿದ ತಪ್ಪಿಗೆ ಯಾರು ನಿನ್ನನ್ನು ಕ್ಷಮಿಸುವುದಿಲ್ಲ. ಈ ಮನಸ್ಸು ಎಂಬುದು ಒಂದು ತೋಟದಂತೆ, ಬೀಜ ಬಿತ್ತದಿದ್ದರೂ ಬೆಳೆಸದಿದ್ದರೂ ಹುಲ್ಲು ತಾನಾಗಿಯೇ ಬೆಳೆಯುತ್ತದೆ. ಸೋಮಾರಿತನ ಅಂದರೆ ದೃಢವಿಲ್ಲದ ಮನಸ್ಸು. ಹಾಗಾಗಿ ಈ ಸೋಮಾರಿತನವನ್ನ ಕೆಲವೊಂದು ಕ್ರಮ ಹಾಗೂ ವಿಧಾನಗಳಿಂದ ತಡೆ ಹಿಡಿಯಬೇಕು. ಅದನ್ನೇ ಈಗ ತಿಳಿಸುತ್ತೇನೆ ಕೇಳು. ಮೊದಲು ನಿನ್ನದೇ ಆದ ಒಂದು ದಿನಚರಿಯನ್ನ ರೂಪಿಸು. ಪ್ರತಿದಿನ ಎಷ್ಟು ಗಂಟೆ ಯಾವ ವಿಷಯದ ಮೇಲೆ ಕೆಲಸಕ್ಕಾಗಿ ಮೀಸಲಿಡಬೇಕು ಎಂದು ನಿರ್ಧರಿಸು. ಗುರಿಯನ್ನ ಬರೆದು ಅದನ್ನ ಪ್ರತಿದಿನ ನೆನೆಸು. ಗುರಿ ಇದ್ದರೆ ಸಾಕಾಗಲ್ಲ, ಅದು ಸ್ಪಷ್ಟವಾಗಿರಬೇಕು. ಸಮಯ ನಿರ್ವಹಣೆ ಹೇಗೆ ಎಂಬುದು ತಿಳಿದಿರಬೇಕು. ಒಂದೇ ಸಲ ಎಲ್ಲವನ್ನ ಮಾಡಬೇಕೆಂಬ ಬಲವಂತ ಬೇಡ. ಟೈಮ್ ಸೆಟ್ಟಿಂಗ್ ಹಾಗೂ ಪೊಮೊಡೋರೋ ಮೆಥಡ್ ಬಳಸು. ಹಾಗೂ ಪ್ರತಿ ರಾತ್ರಿ ನಿನ್ನ ಆತ್ಮವನ್ನ ನೀನೇ ಪರಿಶೀಲನೆ ಮಾಡು. ಅದು ಈ ದಿನ ನಾನು ಸೋಮಾರಿಯಾಗಿದ್ದೇನಾ ಎಂದು ಮನಸ್ಸಿಗೆ ಕೇಳು. ಒಂದೇ ಬಾರಿಗೆ ದೊಡ್ಡ ಗೆಲುವು ಸಿಗಬೇಕೆಂದಿಲ್ಲ, ಸಣ್ಣ ಗೆಲುವು ಸಿಕ್ಕರೂ ಸಂಭ್ರಮಿಸು. ಪ್ರತಿಯೊಂದು ಪ್ರಗತಿಗೆ ಮೆಚ್ಚುಗೆಯನ್ನ ಕೊಡು. ಇದು ನಿನ್ನೊಳಗಿನ ಮೌಲ್ಯವನ್ನ ತೋರಿಸುತ್ತದೆ. ಗೆಳೆಯ, ನಾನು ಈಗ ತಿಳಿಸಿದ ಈ ವಿಧಾನಗಳಿಂದ ನಿನ್ನ ಸೋಮಾರಿತನವನ್ನ ದೂರವಿಡು. ಅದು ಒಂದು ವೇಳೆ ನೀನು ನಿನ್ನ ಸೋಮಾರಿತನಕ್ಕೆ ತಲೆಬಾಗಿ ಸೋತು ಬಿಟ್ಟರೆ ಏನಾಗುತ್ತದೆ ಗೊತ್ತಾ? ನೀನು ಕೇವಲ ಇತರರ ಸಾಧನೆಯನ್ನ ನೋಡುವವನು ಆಗುತ್ತೀಯಾ. ಇತರರು ನಿನ್ನನ್ನ ನೋಡಿ ನೀನು ಅವರ ಎದುರು ನಾನು ಏನಾಗಬೇಕೆಂದು ಹೇಳಿದ್ದೋ ಆ ಕನಸಿಗೆ ಅವನ ಕನಸು ಹೀಗೆ ಮುಗಿದು ಹೋಯಿತು ಅಂತ ಆಡಿಕೊಂಡು ನಗುತ್ತಾರೆ. ಈ ಜಗತ್ತಿನಲ್ಲಿ ಬದುಕುವುದು ಅಷ್ಟು ಸುಲಭವಲ್ಲ. ಹಾಗೆ ಸೋಮಾರಿತನದಿಂದ ದಿನಗಳನ್ನ ಆರಾಮಾಗಿ ಕಳೆಯುತ್ತಿದ್ದರೆ ಬದುಕಿಗೆ ಏನು ಅರ್ಥ ಕೊಡಲು ಆಗಲ್ಲ. ಗೆಳೆಯ, ಈ ಜಗತ್ತಿನಲ್ಲಿ ಯಶಸ್ಸು ಸಾಧಿಸಿದವರು ಸೋಮಾರಿಯಾಗಿ ಎಂದಿಗೂ ಬದುಕಿಲ್ಲ. ನೀನೇ ನೋಡಿರಬಹುದು. ಅದು ಯಾರಾದರೂ ಸಾಧಿಸಿರುವ ವ್ಯಕ್ತಿ ಇದ್ದರೆ ಅವರು ಪ್ರತಿದಿನ ಪ್ರತಿಕ್ಷಣ ಪ್ರಯತ್ನ ಮಾಡಿದವರು, ಅವರು ತಮ್ಮ ಕನಸುಗಳ ಬೆನ್ನು ಹತ್ತಿದವರು. ಸೋಮಾರಿತನ ಹಾಗೂ ಟೈಮ್ ಪಾಸ್ ಎನ್ನುವ ಕಟ್ಟುಪಾಡಿನಲ್ಲಿ ಸಿಲುಕಲಿಲ್ಲ. ಸಾಧನೆ ಮಾಡುವವರು ಅವರು ನಗುತ್ತಾರೆ, ನರಳುತ್ತಾರೆ, ಸವಾಲುಗಳಿಗೆ ಎದೆಗೊಟ್ಟು ಮುನ್ನಡೆಯುತ್ತಾರೆ. ರೆಸ್ಟ್ ಮಾಡುವೆ ಎಂದು ಅವರು ಮಲಗಲ್ಲ, ಎದ್ದು ಮುನ್ನಡೆಯುತ್ತಾರೆ. ಗೆಳೆಯ, ವಿಡಿಯೋ ಕೊನೆಯಲ್ಲಿ ಅಂತಿಮವಾಗಿ ತಿಳಿಸುತ್ತೇನೆ, ಸರಿಯಾಗಿ ಕೇಳು. ಇವತ್ತಿನಿಂದಲೇ ನಿನ್ನ ಬದಲಾವಣೆ ಆರಂಭವಾಗಬೇಕು. ನೀನು ಸೋಮಾರಿಯಾಗಿ ಮಲಗೋಕೆ ಹುಟ್ಟಿಲ್ಲ. ನೀನು ಬೆಳೆದು ಬೆಳೆದಲು ಬೆಂಕಿಯಂತೆ ಪ್ರಜ್ವಲಿಸಲು ಹುಟ್ಟಿದ್ದೀಯಾ. ಇವತ್ತೇ ತೀರ್ಮಾನ ಮಾಡು, ನಾನು ಸೋಮಾರಿಯಾಗುವುದಿಲ್ಲ, ನಾನು ನನ್ನ ಸಮಯವನ್ನ ಶಕ್ತಿಯಾಗಿ ರೂಪಿಸುತ್ತೇನೆ ಎಂದು. ಈ ಬದುಕು ನಿನ್ನದು, ಈ ಕನಸು ನಿನ್ನದು, ಈ ಸಮಯವು ನಿನ್ನದಾಗಿದೆ. ಪರಿವರ್ತನೆ ಮಾಡು ಹಾಗೂ ಬದಲಾಗು. ಒಳ್ಳೆಯದಾಗಲಿ. ಧನ್ಯವಾದ.